ಹಲೋ ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನನ್ನ ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತು ಅಮ್ಮ ಅಪ್ಪ ಇಲ್ಲ, ಅಮ್ಮನೂರಲ್ಲಿ ಯಾರೋ ತೀರೋಗಿದ್ದಾರೆ, ಕನಕಪುರ ಅಮ್ಮನವರು. ಅದಕ್ಕೆ ಅಪ್ಪ ಅಮ್ಮ ಇಬ್ಬರು ಹೋಗಿದ್ದಾರೆ. ಇವತ್ತು ಗೂಡು ಬಿಡಿಸೋಣ ಅಂತ ಹೇಳಿದ್ರು. ಸಡನ್ನಾಗಿ ರಾತ್ರಿ ತೀರೋದ್ರು ಅಂತ ಫೋನ್ ಮಾಡಿದ್ರು. ಅದಕ್ಕೆ ಅಮ್ಮ ಅಪ್ಪ ಇಬ್ಬರು ಬೆಳಿಗ್ಗೆನೇ ಹೋಗಿದ್ದಾರೆ. ನಾನು ತಿಂಡಿ ರೆಡಿ ಮಾಡೋಣ ಅಂತ ಅನ್ನಕ್ಕೆ ಇಟ್ಟಿದ್ದೀನಿ. ಗೂಡು ಬಿಡಿಸ್ಬೇಕು ಅಂತ ಅಂದಿದ್ದೆ ಅಲ್ವಾ, ಅದಕ್ಕೆ ಹೇಳಿದ್ರಲ್ಲ ಬೇರೆಯವ್ರಿಗೂ ಬಿಡ್ಸೋಕ್ಕೆ ಬರೋಕ್ಕೆ. ಅವರು ಬಂದು ಬಿಡಿಸ್ತಿರ್ತೀನಿ, ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಂದರು. ಅದಕ್ಕೆ ಅವ್ರು ಮಧ್ಯಾಹ್ನ ಅಷ್ಟರಲ್ಲಿ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲೇ ಹೋದರು. ಮಧ್ಯಾಹ್ನ ಅಷ್ಟರಲ್ಲಿ ಅಪ್ಪ ಅಮ್ಮ ಇಬ್ಬರೂ ಬರ್ತಾರೆ. ಅಣ್ಣ ಇಬ್ಬರು ಇದ್ದೀವಿ. ಅದಕ್ಕೆ ಇಬ್ರಿಗೂ ಕ್ವಿಕ್ಕಾಗಿ ಸಬ್ಬಕ್ಕಿ ಸೊಪ್ಪಲ್ಲಿ ಚಿತ್ರಾನ್ನ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಚಿತ್ರಾನ್ನ ಹೇಗೆ ಮಾಡೋದು ಬನ್ನಿ ತೋರಿಸ್ತೀನಿ. ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನೂ ಕಟ್ ಮಾಡಿದ್ದೀನಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಹಾಕ್ಬೋದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ ಇಟ್ಟಿದ್ನಲ್ಲ, ವಿಸಲ್ ಕೂಡ ಬಂದಿದೆ, ಆಫ್ ಮಾಡಿದ್ದೀನಿ. ಕುಕ್ಕರ್ ಕೆಳಗಡೆ ಎತ್ತಿಟ್ಟು ಈಗ ಮತ್ತೆ ಒಗ್ಗರಣೆಗೆ ಇಡ್ತಾಯಿದ್ದೀನಿ ಚಿತ್ರಾನ್ನಕ್ಕೆ. ಸ್ಟವ್ನ ಆನ್ ಮಾಡಿ ಬಾಣಲಿ ಇಡ್ತಾಯಿದ್ದೀನಿ ಕಾಯೋಕ್ಕೆ. ಬಾಣಲಿ ಕಾದ್ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಹಾಕಿ ಕರಿದಾದ್ರೂ ಎತ್ತಿಟ್ಕೊಬೋದು, ಇಲ್ಲಾಂದ್ರೆ ಜೊತೆಲಿ ಹಂಗಾದ್ರೂ ಫ್ರೈ ಮಾಡಿ ಇಟ್ಕೊಬೋದು. ನಾನು ಜೊತೆಗೇ ಫ್ರೈ ಮಾಡ್ಕೊತೀನಿ, ಎತ್ತೇನು ಇಟ್ಕೊಳ್ಳಲ್ಲ ಸಪ್ರೇಟು. ನಾನು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಹಾಕೋತೀನಿ, ಯಾಕೆಂದರೆ ನಮ್ಮನೇಲಿ ನಾವು ಜಾಸ್ತಿ ಇಷ್ಟಪಡ್ತೀವಿ. ತುತ್ತು ಕಡಲೆ ಬೀಜ ಅದನ್ನೆಲ್ಲ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಕ್ರಂಚಿ ಆಗಿರುತ್ತೆ ಅಂತ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮನೇಲಿ. ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಅದೆಲ್ಲ. ನಿಮಗೇನು ಕಡಲೆ ಬೀಜ ಸಾಕು, ನನಗೆ ಕಡಲೆಬೇಳೆ ಉದ್ದಿನಬೇಳೆ ಬೇಡ ಅನ್ನೋದಾದರೆ ಕಡಲೆ ಬೀಜನೇ ಹಾಕೊಳ್ಳಿ. ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಬಾಣಲಿಗೆ ಎಣ್ಣೆಗೆ ಹಾಕಿರ್ತೀವಲ್ವ, ಅದು ಪೂರ್ತಿ ಕೆಂಪಾಗೋ ತನಕ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪಿದ್ರೆ ಹಾಕೊಳ್ಳಿ. ಕರಿಬೇವಿನ ಸೊಪ್ಪು ಇರಲಿಲ್ಲ, ಖಾಲಿ ಆಗಿತ್ತು, ಅದಕ್ಕೆ ಕರಿಬೇವು ನಾನು ಹಾಕಿಲ್ಲ. ನಂತರ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿರ್ತೀರಲ್ವ, ಶುಂಠಿ ಬೆಳ್ಳುಳ್ಳಿ ಹಾಕಿ, ಶುಂಠಿ ಬೆಳ್ಳುಳ್ಳಿ ಅದು ಸ್ವಲ್ಪ ಕೆಂಪಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಮೆಣಸಿನ್ಕಾಯಿನ ಹಾಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ, ಈರುಳ್ಳಿನೂ ಹಾಕೊಳ್ಳಿ ಜೊತೆಗೇ. ಈರುಳ್ಳಿನೂ ಕೆಂಪಾಗಬೇಕು, ಆ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಈರುಳ್ಳಿ ಫ್ರೈ ಆಗಿದೆ. ಫ್ರೈ ಆದಮೇಲೆ ಸಬ್ಬಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರ್ತೀರಲ್ವ ಚಿಕ್ಕ ಚಿಕ್ಕದಾಗಿ, ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು. ಬಾಣಂತಿಯರಿಗೆ ಸಬ್ಬಕ್ಕಿ ಸೊಪ್ಪು ಮತ್ತು ಜೀರಿಗೆ, ಬೆಳ್ಳುಳ್ಳಿ ಜಾಸ್ತಿ ತಿನ್ನಬೇಕು, ಎದೆ ಹಾಲು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರಲ್ವ. ಅದಕ್ಕೆ ನಮಗೆ ಮೊಸಪ್ಪು ಮತ್ತು ಬೇರೆ ಇನ್ನೇನಕ್ಕೆ ಯೂಸ್ ಮಾಡ್ತಾರೆ ಅದೆಲ್ಲ ತಿಂದು ಬೇಜಾರಾಗಿರುತ್ತೆ ಅಲ್ವ, ಅದು ಡಿಫ್ರೆಂಟಾಗಿ ಈ ಥರ ಚಿತ್ರಾನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸಬ್ಬಕ್ಕಿ ಸೊಪ್ಪು ಹಾಕಿದ ನಂತರ ಜೊತೆಗೇ ಉಪ್ಪು ಮತ್ತು ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು, ಉಪ್ಪು ಅರಿಶಿನ ಎರಡನ್ನೂ ಹಾಕಿದ ನಂತರ ಕಡಿಮೆ ಉರಿ ಇರುತ್ತಲ್ವ, ಅದರಲ್ಲಿ ಒಂದು 2-3 ನಿಮಿಷ ಕೈ ಆಡಿಸ್ತಾ ಹಂಗೇ ಬಿಡ್ದೇನೆ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ಹಂಗೇ ಒಂದು 2 ನಿಮಿಷ ಕೈ ಆಡಿಸಿ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಬೇಯಿಸ್ಕೊಳ್ಳಿ. ಸಬ್ಬಕ್ಕಿ ಸೊಪ್ಪು 2-3 ನಿಮಿಷದಲ್ಲಿ ಬೇಯುತ್ತೆ. ಅದು ಬೆಂದಾಗಿರುತ್ತೆ ಗೊತ್ತಾಗುತ್ತಲ್ವ. ಅದನ್ನು ನೋಡಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿ, ಕಂಪ್ಲೀಟಾಗಿ ಏನು ಬಿಸಿ ಇದೆ ಅದು ಪೂರ್ತಿ ಕೂಲ್ ಆಗಬೇಕು. ಕೂಲ್ ಆದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣನ್ನು ಇಟ್ಕೊಳ್ಳಿ. ನಾನು ನಿಂಬೆಹಣ್ಣು ಇರಲಿಲ್ಲ, ನಮ್ಮಲ್ಲಿ ಹುರುಳಿಕಾಯಿ ಇತ್ತು, ಹುರುಳಿಕಾಯಿ ರಸ ಹಾಕೊಂಡಿದ್ದೆ. ಅದಾದಮೇಲೆ ಗೊಜ್ಜು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಲ್ವ, ಅದನ್ನು ಎತ್ತಿಟ್ಟು ನನಗೆ ಅಣ್ಣನಿಗೆ ಇಬ್ರಿಗೂ ತಿಂಡಿ ಕಲಿಸ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅಣ್ಣಂಗೆ ಹಾಕ್ಕೊಡ್ತಾಯಿದ್ದೆ ತಿಂಡಿನ. ಅಷ್ಟರಲ್ಲಿ ನನ್ನ ಮಗಳು ನೋಡಿ ಎಷ್ಟು ಜೋರಾಗಿ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ ನೀವೇ. ನೋಡಿ ಎಲ್ಲ ಮಕ್ಕಳು ಅಷ್ಟೇ ಅಲ್ವಾ, ಅಮ್ಮದೇ ಊಟ ಮಾಡೋ ಟೈಮಲ್ಲೇ ಮಕ್ಳುಗಳು ಬರೋದು. ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಯಾವಾಗಲೂ ಅಷ್ಟೇ, ಊಟನೇ ಮಾಡಿಸ್ಕೊಡಲ್ಲ ನನಗೆ. 2 ತುತ್ತು ತಿನ್ನೋಷ್ಟರಲ್ಲಿ ಅಳು ಬಂದಿರುತ್ತೆ. ಗೂಡು ಬಿಡ್ಸೋಕ್ಕೆ ಅಂತ ಹೇಳಿದ್ರು ಅಂತ ಹೇಳಿದೆ ಅಲ್ವಾ, ಆಂಟಿ ಬಂದಿದ್ದರು, ಅವ್ರು ಬಿಡಿಸ್ತಾಯಿದ್ರು ಗೂಡನ್ನ. ಅಮ್ಮ ಅವ್ರಿಗೆ ಫೋನ್ ಮಾಡಿದ್ದೆ, ಅಮ್ಮ ಅವ್ರು ಇನ್ನೂ ಬರೋದು ಲೇಟ್ ಆಗುತ್ತೆ, ಮಧ್ಯಾಹ್ನ ಆಗುತ್ತೆ ಅಂತ ಅಂದರೆ. ಅದಕ್ಕೆ ಆಂಟಿಗೆ ಅಣ್ಣ ಚಂದ್ರಿಕಾಯಿಗಳನ್ನ ಬಿಸಿಲಿಗೆ ಇಟ್ಬಿಟ್ಟು ಎತ್ತಿಟ್ಕೊಡ್ತಾಯಿದ್ದೆ, ಅವರೊಬ್ಬರೇ ಬಿಡಿಸ್ತಾಯಿದ್ರು. ಮನೆ ಒಳಗಡೆ ಇಟ್ಕೊಂಡಿರ್ತೀವಿ ಚಂದ್ರಿಕಾಯಿಗಳನ್ನ, ಅದನ್ನ ಅಣ್ಣ ಹೊರಗಡೆ ತಗೊಂಡೋಗಿ ಬಿಸಿಲಿಗೆ ಇಡ್ತಾಯಿದ್ದಾನೆ. ಒಳಗಡೆ ಇಟ್ಟಿರ್ತೀರಲ್ವ, ಚಳಿಗೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿರುತ್ತೆ. ಗುಡಿ ಕಿತ್ತರೆ ಅಷ್ಟು ನೀಟಾಗಿ ಬರೋಲ್ಲ, ಕೈಗೆಲ್ಲ ಅದ್ರದ್ದು ಪರೆಗಳಿರುತ್ತಲ್ಲ ಅದನ್ನೆಲ್ಲ ನುಳ್ಕೊಳ್ಳುತ್ತೆ ರೇಷ್ಮೆ. ಅದಕ್ಕೆ ಬಿಸಿಲಿಗೆ ಕಾಯಕ್ಕಿಟ್ರೆ ಸ್ವಲ್ಪ ಗರಿಯಾಗಿರುತ್ತಲ್ಲ, ಅದಕ್ಕೆ ಬಿಸಿಲಿಗೆ ಎತ್ತಿಟ್ಕೊಡ್ತಾ ಇದ್ದ. ಅಪ್ಪ ಅಮ್ಮನೂ ಬಂದರು, ಅವರೂ ಕೂಡ ಬಿಡಿಸ್ತಾಯಿದ್ರು ಗೂಡನ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.